ಗೆಳೆಯರೇ, ಅಧಿಕಾರ ಎಂಬ ಈ ವಿಶ್ಲೇಷಣೆ ಎರಡನೇ ಭಾಗಕ್ಕೆ ಬರೋಣ. ಹಿಂದಿನ ವಿಶ್ಲೇಷಣೆ ಮಾಡಿದಾಗೆ ಅಧಿಕಾರ ಕೈಗೆ ಬಂದ ವ್ಯಕ್ತಿ ಈ ಪುರೋಹಿತಶಾಹಿ ಒಂದು ಮನಸ್ಥಿತಿಯಿಂದ ಅವನನ್ನು ಇಂದ್ರ ಚಂದ್ರ ಅಂತ ಹೊಗಳೋ ಈ ಒಂದೇ ಮಗದರು ಅವನ ಯೋಗ್ಯತೆಯನ್ನು ಮೀರಿ ಅವನಿಗೆ ಆ ಯೋಗ್ಯತೆ ಇಲ್ಲದೇ ಇದ್ದರೂ ಅವನನ್ನು ತಲೆ ಮೇಲೆ ಕೂರಿಸಿ ಅವನ ಅಹಂಕಾರ 106 ಪಟ್ಟು ಹೆಚ್ಚಾಗುವಂತೆ ಮಾಡಿ ಆಡಳಿತದಲ್ಲಿ ಅವನು ಏನು ಹೇಳಿದ್ರೂ ನಡೆಯುತ್ತೆ, ಯಾಕಂದರೆ ಅವನ ಹತ್ರ ಸೈನ್ಯ ಇರುತ್ತೆ, ಅವನೇನು ಬೇಕಾದ್ರೂ ಮಾಡ್ಬೋದು ಅಂತ ಪರಿಸ್ಥಿತಿಗೆ ತಂದು ನಿಲ್ಲಿಸಿರ್ತಾರೆ. ಅದರಿಂದಲೇ ಅವನು ಪುರೋಹಿತಶಾಹಿ ಏನು ಹೇಳಿದ್ರು ಕೇಳೋ ಸ್ಥಿತಿಗೆ ಹೋಗ್ತಾನೆ. ಯಾಕಂದರೆ ಇವರು ಅವನನ್ನು ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿರ್ತಾರೆ. ಅಲ್ಲಿ ಮುಖ್ಯವಾಗಿ ಅವನಿಗೆ ಭಯ ಇರೋದೇನು ಅಂದರೆ ಪ್ರತಿಭಟನೆ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ರಾಜನಿಗೆ, ಅಥವಾ ಅದನ್ನು ಕೂಡ ಈ ಪುರೋಹಿತಶಾಹಿನೇ ಅವ್ರಿಗೆ ಕೊಟ್ಟಿರ್ತಾರೆ. ಎಲ್ಲಿ ಒಂದು ಸಣ್ಣ ಕಿಡಿ ಬಂದರೂ ಅದನ್ನು ಅಲ್ಲೇ ಅಣಗಿಸೋದು ಅಥವಾ ಅವರನ್ನು ಕೊಂದಾಕೋದು, ಈ ರೀತಿ ಪದ್ಧತಿಗಳು ನಡೀತಾ ಇರ್ತವೆ. ಆದರೆ ಅವನೇನು ಅನ್ಕೊತಾನೆ, ನಾನು ಶಾಶ್ವತ, ನಾನು ಸಾಯಲ್ಲ, ನನಗೆ ಎಲ್ಲ ರೀತಿಯ ನಾನು ದೇವರ ಅಂಶದಿಂದ ಹುಟ್ಟಿರೋನು ಅಂತ ಈ ಪುರೋಹಿತಶಾಹಿ ಮಾತುಗಳು ಕೇಳಿಕೊಂಡು ನನಗೆ ಎದುರಿಲ್ಲ, ನಾನು ಎಷ್ಟು ಆಸ್ತಿ ಮಾಡಿದ್ರೂ ಮುಂದೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸಾವಿರಾರು ವರ್ಷ ನನ್ನ ವಂಶನೇ ಆಡಳಿತ ಮಾಡೋದು ಅಂತ ದುರಾಸೆಗೆ ಬಿದ್ದು ವಿಪರೀತ ಜನರ ತೆರಿಗೆಗಳಿಂದ ದುಡ್ಡುಗಳನ್ನು ಮಾಡೋದು ಮತ್ತು ಜನರಿಗೆ ಬೇಕಾದಷ್ಟು ದೌರ್ಜನ್ಯ ಕೊಡೋದು ಮಾಡ್ತಾ ಬರ್ತಾನೆ. ಆದರೆ ಕಾಲ ಹಾಗೆ ಇರಲ್ಲ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕಿಡಿ ಹೊತ್ಕೊಳ್ಳುತ್ತೆ. ಆ ಕಿಡಿನೇ ದೊಡ್ಡದಾಗಿ ಕಾಡಿಗಿಚ್ಚಿನಂತಾಗಿ ಇವನು ಸರ್ವನಾಶವಾಗಿ ಹೋಗ್ತಾನೆ. ಮತ್ತೊಬ್ಬ ಅಧಿಕಾರಕ್ಕೆ ಬರ್ತಾನೆ. ಅವನದು ಅಷ್ಟೇ, ಅವನು ಭಾಳ ದಿವಸ ಅದೇ ದಾರಿಯಲ್ಲಿ ಇರಲ್ಲ. ಅವನಿಗೂ ಅಧಿಕಾರದ ರುಚಿ ಬಂದರೆ ಮತ್ತು ಅವನು ಅದೇ ಗತಿಗೆ ಬರ್ತಾನೆ. ಹೀಗೆ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಈ ಆಡಳಿತ ಅಧಿಕಾರ ಅನ್ನೋದು ಎಲ್ಲ ಕಡೆ ನಡೆದಿರೋದು ಇದೆ. ಅದರಲ್ಲಿ ಬಹಳಷ್ಟು ಪ್ರಯೋಗಗಳಾಗಿದ್ದಾವೆ. ರಾಜರು ಮತ್ತು ಸರ್ವಾಧಿಕಾರಿಗಳು ಹೀಗೆ. ಆದರೆ ಕೊನೆಗೆ ಇತ್ತೀಚೆಗೆ 19ನೇ ಶತಮಾನದ ನಂತರ ಒಂದು ಹೊಸ ಪ್ರಯೋಗಗಳಾಗ್ತಾ ಬಂದು, ಅದರಲ್ಲಿ ಮುಖ್ಯವಾದ್ದು ಪ್ರಜಾಪ್ರಭುತ್ವ. ಅಂದರೆ ಜನರಿಂದ ಆಯ್ಕೆಯಾಗಿ ಜನರಿಗೋಸ್ಕರ ಆಡಳಿತ ಮಾಡೋ, ಪ್ರಜೆಗಳಿಂದ ಪ್ರಜೆಗಳಿಗಾಗಿಯೇ ನಡೆಯೋ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವ. ಅದು ನಡೀತಾ ಇದ್ದಂಗೆ ಸಮಾಜವಾದ ಕೂಡ ಜಾರಿಗೆ ಬರುತ್ತೆ ಜಗತ್ತಿನಲ್ಲಿ. ಸೋವಿಯತ್ ರಷ್ಯಾ, ಚೈನಾ ಇತ್ಯಾದಿ ಕೆಲವು ದೇಶಗಳು, ಚೈನಾದಲ್ಲಂತೂ ಈಗಲೂ ಹಾಗೆ ಇದೆ, ನಡೀತಾ ಬರುತ್ತೆ. ಆದರೆ ಹೆಚ್ಚು ವ್ಯವಸ್ಥಿತವಾಗಿ ಎಲ್ಲ ರೀತಿಯಲ್ಲೂ ಸರಿಯಾದ ದಾರಿ ಅಂತ ನಮಗೆ ಈಗಿನ ಆಧುನಿಕ ಪ್ರಪಂಚಕ್ಕೆ ಗೊತ್ತಾಗೋದು ಪ್ರಜಾಪ್ರಭುತ್ವದಿಂದ. ಅದರಲ್ಲಿ ಏನು ಅನುಕೂಲ ಅಂದರೆ ಪ್ರಜೆಗಳೇ ಅಧಿಕಾರವನ್ನು ಆಯ್ಕೆ ಮಾಡ್ತಾರೆ ಅವ್ರಿಗೆ ಇಷ್ಟವಾದವ್ರನ್ನ, ಮತ್ತು ಅವನು ಸರಿಯಾಗಿ ಅಧಿಕಾರ ನಡೆಸಿಲ್ಲ ಅಂದರೆ ಮುಂದಿನ ಬಾರಿ ಅವನನ್ನು ಮನೆಗೆ ಕಳಿಸಿ ಅವ್ರಿಗೆ ಬೇಕಾದವ್ರನ್ನ ಆರಿಸ್ಕೊಳ್ಳೋ ಅಧಿಕಾರ ಇರುತ್ತೆ. ಆದರೆ ಇದಿಷ್ಟಕ್ಕೆ ಆಗಲ್ಲ, ಪ್ರಜಾಪ್ರಭುತ್ವ ಅಷ್ಟಕ್ಕೆ ನಿಲ್ಲಲ್ಲ. ಇಲ್ಲಿ ಜನರ ಕರ್ತವ್ಯ ಭಾಳ ಹೆಚ್ಚಾಗಿರುತ್ತೆ. ನೀವು ಆರಿಸಿ ಅವನನ್ನು ಕಳಿಸಿದ್ದೀರಾ, ಆದರೆ ಅವನು ಸರಿಯಾಗಿ ಆಡಳಿತ ನಡೆಯಲಿಲ್ಲ ಅಂದರೆ ನೀವು ಕೇಳಬೇಕಾಗತ್ತೆ. ನೀವು ಕೇಳಬೇಕು ಅಂದರೆ ನಿಮ್ಮಲ್ಲಿ ಸ್ವಾರ್ಥ ಇರಬಾರ್ದು. ಅಧಿಕಾರ ಅವನ ವಹಿಸ್ಕೊಂಡಾಗಿಂದ ಅವನ ಹತ್ರ ಏನೇ ಒಂದು ನೀವು ಬಯಸಬಾರ್ದು. ನೀವು ಬಯಸಿದ್ರೆ ಅವನು ನಿಮ್ಮನ್ನು ಸ್ವಾರ್ಥಕ್ಕೆ ಬಳಸ್ಕೊತಾನೆ. ಮತ್ತು ಅವನ ಅವಧಿ ಮುಗಿತಾ ಇದ್ದಂಗೆ ಅವನ ಸರಿಯಾಗಿ ತಿಳಿ ಹೇಳಿಸಿ ನಿಮಗೆ ಬೇಕಾದವ್ರನ್ನ ಆರಿಸ್ಕೊಬೇಕು. ಸದಾಕಾಲ ಎಚ್ಚರವಾಗಿರಬೇಕು. ಇದು ಪ್ರಜಾಪ್ರಭುತ್ವದ ಲಕ್ಷಣ. ಎಲ್ಲಿ ಜನರು ಎಚ್ಚರಿಕೆಯನ್ನು ಮೀರ್ತಾರೋ ಅಲ್ಲಿ ಪ್ರಜಾಪ್ರಭುತ್ವ ನಾಶವಾಗಿ ಮತ್ತೆ ಹಿಟ್ಲರ್ ಇತ್ಯಾದಿಗಳ ಸರ್ವಾಧಿಕಾರ ವಾಪಸ್ ಬರುತ್ತೆ. ಇದೆಲ್ಲ ಏನು ಕೇಳಬೇಕು ಅಂದರೆ, ಈಗಿನ ಭಾರತದ ಪರಿಸ್ಥಿತಿಯನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗಬೇಕಾದ್ರೆ, ಭಾರತ ಬಹಳ ಹಿಂದಿನ ನಾಗರಿಕತೆ, ಸಾವಿರಾರು ವರ್ಷದ ಹಿಂದಿನದು. ಇಲ್ಲೂ ಅಷ್ಟೇ ಮೊದಲಿಂದನೂ ಸಣ್ಣ ಪುಟ್ಟ ಪಾಳೆಗಾರರು ರಾಜರಾಗಿ, ಸಾಮ್ರಾಟರಾಗಿ, ನಮ್ಮ ಸಾಮ್ರಾಟ ಅಶೋಕನಿಂದ ಮೊದಲುಕೊಂಡು ಬಹಳಷ್ಟು 100,000 ರಾಜರು ಆಗಿದ್ದಾರೆ. ಕನ್ನಡದಲ್ಲೂ ಮಹಾನ್ ಪ್ರಖ್ಯಾತ ರಾಜರುಗಳು ಮಯೂರನಿಂದ ಮೊದಲುಕೊಂಡು ಕೃಷ್ಣದೇವರಾಯವರೆಗೂ, ಕೊನೆಗೆ ಮೈಸೂರು ಅರಸರವರೆಗೂ ಬಲು ದೊಡ್ಡ ದೊಡ್ಡ ಸಾಮ್ರಾಟರು ಆಗಿ ಹೋಗಿದ್ದಾರೆ. ಆದರೆ ಇಲ್ಲಿ ಮೊದಲು ಯುರೋಪು ಅಥವಾ ಬೇರೆ ಖಂಡಗಳ ರೀತಿಯಲ್ಲಿ ಜನರ ಮೇಲೆ ದೌರ್ಜನ್ಯ ಅವೆಲ್ಲ ಹೆಚ್ಚಾಗಿರಲಿಲ್ಲ. ಜನರನ್ನು ಒಗ್ಗೂಡಿಸಿಕೊಂಡು
ಆಡಳಿತ ನಡೆಸುವಂಥ ವ್ಯವಸ್ಥೆ ಇಲ್ಲಿತ್ತು. ಆದ್ದರಿಂದ ಜನರು ಆಡಳಿತ ಜೊತೆ ಸೇರಿ ಅವರು ಸಮಾನವಾದ ಬುದ್ಧಿಶಕ್ತಿಯಿಂದ ನಾವು ಹಳೆ ಕಥೆಗಳು ನೋಡಿದ್ರೆ ಸಾಮಾನ್ಯ ಜನರೇ ಎಷ್ಟೆಷ್ಟೋ ಸಾಧನೆಗಳನ್ನು ಮಾಡಿರ್ತಾರೆ. ಉದಾಹರಣೆಗೆ ನಮ್ಮ ಹಿಂದಿನ ಪುರಾಣದಲ್ಲಿ ಬರುವಂಥ ಗಾರ್ಗಿ, ಗಾರ್ಗಿ ಸಾಮಾನ್ಯವಾದ ಹೆಂಗಸು, ಆದರೆ ಎಲ್ಲವನ್ನ ಕಲಿತು ವೇದಗಳನ್ನು ಅಧ್ಯಯನಗಳನ್ನು ಕಲಿತು ಎಲ್ಲರ ಜೊತೆ ಸಮಾನವಾಗಿ ಆಕೆ ಸಂವಾದ ಮಾಡ್ತಾಳೆ. ಅದೇ ರೀತಿ ಇವಾಗ ನೋಡಿ, ನಮ್ಮ ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು. ರಾಮಾಯಣ ಬರೆದವನು ವಾಲ್ಮೀಕಿ ಬೇಡ, ವ್ಯಾಸ ಅನ್ನೋನು ಬೇರೆ ಕುಲದವನು, ಹೀಗೆ ಎಲ್ಲ ಜನರು ಸಮಾಜದಲ್ಲಿ ಒಗ್ಗಟ್ಟಾಗಿ ಸೇರಿ ಒಟ್ಟಾಗಿ ಬಾಳ್ವೆ ನಡೆಸ್ತಿದ್ದಂತಹ ಒಂದು ಸನ್ನಿವೇಶ ಆ ಕಾಲದಲ್ಲಿತ್ತು. ಆದರೆ ಹಿಂದೆ ಹೇಳಿದಾಗೆ ಕ್ರಮೇಣ ಈ ಪುರೋಹಿತಶಾಹಿ ಕೈವಾಡ ಆಡಳಿತದಲ್ಲಿ ಹೆಚ್ಚಾಗುತ್ತಾ ಬಂದಂತೆಲ್ಲ ಅವರು ರಾಜನನ್ನು ಮೇಲೆ ಪ್ರಭಾವ ಬೀರಿ ತಮಗೆ ಬೇಕಾದಂಥ ಆಡಳಿತಗಳನ್ನು ಬದಲಾಯಿಸ್ಕೊಳ್ತಾ ಬರ್ತಾರೆ. ಅಂದರೆ ಸಮಾಜದಲ್ಲಿ ಮೇಲು ಕೀಳು ಅನ್ನೋ ಭಾವನೆಗಳನ್ನು ಹುಟ್ಟಾಕ್ತಾರೆ. ಬ್ರಾಹ್ಮಣ ಶ್ರೇಷ್ಠ, ಕ್ಷತ್ರಿಯ ಎರಡನೇವನು, ವೈಶ್ಯ ಮೂರನೇವನು, ಅದು ಬಿಟ್ಟು ಮಿಕ್ಕಿದವರೆಲ್ಲ ಶೂದ್ರರು. ಅವರೆಲ್ಲನೂ ಹುಟ್ಟಿರೋದೇ ಮೇಲ್ವರ್ಗದ ಜನರ ಸೇವೆ ಮಾಡೋಕ್ಕೆ. ಅವರಿಗೆ ಆಡಳಿತ ಆಗಲಿ ಮತ್ತೊಂದಾಗಲಿ ಅಧಿಕಾರ ಅವ್ರಿಗಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ಇದು ಮಾಡ್ತಾ ಬರ್ತಾನೆ. ರಾಜ ಏನು ಮಾಡ್ತಾನೆ, ತನ್ನಿರುವ ಸೈನ್ಯದ ಅಹಂಕಾರದಿಂದ ಜನರನ್ನು ಅದೇ ರೀತಿಯಲ್ಲಿ ಬದುಕೋದಕ್ಕೆ ಒತ್ತಾಯ ಮಾಡಿ ಅವ್ರದನ್ನು ದೌರ್ಜನ್ಯ ಮಾಡಿ ಜನರನ್ನು ಆ ರೀತಿ ಬಾಳೋದಕ್ಕೆ ತೊಡಗಿಸ್ಕೊಳ್ತಾನೆ. ಕ್ರಮೇಣ ನೂರಾರು ವರ್ಷ ಇದೇ ಪದ್ಧತಿ ಮುಂದುವರೆದಾಗ ಜನರಿಗೆ ಏನಾಗುತ್ತೆ, ಅವರಿಗೆ ಎದುರಿಸೋಕ್ಕಾಗಲ್ಲ. ಯಾಕಂದರೆ ರಾಜನೇ ಮುಂದೆ ನಿಂತ್ಕೊಂಡು ಅದನ್ನು ಅಮಲು ಮಾಡ್ತಾ ಇರ್ತಾನೆ. ಕೊನೆಗೆ ಏನು ಮಾಡ್ತಾರೆ, ಆಯಿತು ಅದೇ ನಿಜ ಇರಬಹುದು, ಕ್ರಮೇಣ ಒಂದು ತಲೆಮಾರು ಇನ್ನೊಂದು ತಲೆಮಾರು ಆಗ್ತಾ ಇದ್ದಂಗೆಲ್ಲ ನಾವು ಹುಟ್ಟಿರೋದೇ ಹಾಗೆ ಅನ್ನೋ ಸ್ಥಿತಿಗೆ ಬಂದು ಅವರು ಯಾವುದರಲ್ಲೂ ಆಸಕ್ತಿ ವಹಿಸದೆ, ಇನ್ನು ಅಂಥ ಸ್ಥಿತಿಯಲ್ಲಿ ಕೆಳಮಟ್ಟದ ವರ್ಗದ ಜನ ಅಂತ ಊರೊಳಗೆ ಹೋಗೋಂಗಿಲ್ಲ, ಬಾವಿಲಿ ನೀರು ಸೇದೋಂಗಿಲ್ಲ, ಅವರು ಸ್ವಂತ ವ್ಯವಸಾಯ ಮಾಡೋ ಹಾಗಿಲ್ಲ, ಅವ್ರ ಮೈ ಮೇಲೆ ಬಟ್ಟೆ ಹಾಕೋಣ ಹಾಗಿಲ್ಲ, ಮೂರೊತ್ತು ಈ ಮೇಲ್ವರ್ಗದವರ ಹೊಲಸನ್ನು ತೊಳಿಬೇಕು, ಅವರ ಕೂಲಿ ಕೆಲಸ ಮಾಡಬೇಕು, ಅವ್ರ ಕಣ್ಣಿಗೆ ಬೀಳಬಾರ್ದು. ಹಿಂಗೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲದಿರುವಂಥ ಮಹಾನ್ ಕ್ರೌರ್ಯವನ್ನು ಇವರು ಜನರ ಮೇಲೆ ತೋರಿಸ್ತಾರೆ. ಅದಕ್ಕೆ ನಮ್ಮ ಈ ರಾಜರಿದ್ದಾರಲ್ಲ, ಭಾರತದ ರಾಜರಂಥ ಮುಟ್ಟಾಳ ಜನ ಇನ್ನು ಜಗತ್ತಿನಲ್ಲಿ ಎಲ್ಲೂ ಸಿಕ್ಕಲ್ಲ. ಆ ಮುಟ್ಟಾಳು ನನ್ನ ಮಕ್ಕಳಿಂದ ಜನ ಪಾಪ ಇಷ್ಟು ನೋವು ತಿಂತಾರೆ ಇಲ್ಲಿ. ಅದು ಬರ್ತಾ ಏನಾಗುತ್ತೆ ಅಂದರೆ, ಯಾವನ ಅಧಿಕಾರಕ್ಕೆ ಬಂದರೆ ಈಗಲೂ ನಾವು ಕೇಳ್ತೀವಲ್ಲ, ಯಾವನ ಅಧಿಕಾರಕ್ಕೆ ಬಂದರೂ ನಾವು ರಾಗಿ ಬೀಸೋದು ತಪ್ಪಲ್ಲ ಅಂಥ ಸ್ಥಿತಿಗೆ ಬಂದು ಇವನ ರಾಜನೇ ಇರಲಿ ಇನ್ನೊಬ್ಬ ರಾಜನೇ ಇರಲಿ, ನಮಗೆಲ್ಲ ಅನ್ಸೋದೇನು ಅಂದರೆ ಅವರೆಲ್ಲ ಹೊರದೇಶದಿಂದ ಬಂದು ಹೇಗೆ ನಮ್ಮ ದೇಶನ ಹೇಗೆ ವಶ ಮಾಡಿಕೊಂಡು ಸಣ್ಣ ಪುಟ್ಟ ಒಂದು ಸಣ್ಣ ಗುಂಪುಗಳೆಲ್ಲ ಆಡಳಿತ ಮಾಡ್ತಾವೆ ಅಂದರೆ ಅದಕ್ಕೆ ಕಾರಣ ಇದೆ. ಜನ ಆಡಳಿತದಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ. ಯಾಕಂದರೆ ಇವರು ಅವ್ರನ್ನ ಆ ಮಟ್ಟಕ್ಕೆ ತುಳಿದು ಅವ್ರನ್ನ ಏನಕ್ಕೂ ಇಲ್ದಂಗೆ ಪ್ರಾಣಿಗಳಿಗಿನ ಕಡೆಯಾಗಿ ನೋಡ್ತಾಯಿದ್ರು. ಹಾಗಿದ್ಮೇಲೆ ಅವ್ರು ಯಾಕೆ ಯಾವನ ಅಧಿಕಾರಕ್ಕೆ ಬಂದರೆ ನನಗೇನಂತೆ, ಯಾವನ್ ಮಾಡೋ ದೌರ್ಜನ್ಯನ ತಪ್ಪಿಲ್ವಲ್ಲ ಅನ್ನೋ ಸ್ಥಿತಿಗೆ ಬಂದು ಭಾರತದಲ್ಲಿ ಮಾತ್ರ ಜನರನ್ನು ಈ ರೀತಿ ಪ್ರಾಣಿಗಳಿಗಿನ ಕಡೆಯಾಗಿ ನಡೆಸ್ಕೊಳ್ಳುವಂಥ ಒಂದು ಮನಸ್ಥಿತಿ ಅಥವಾ ಒಂದು ಆಡಳಿತದ ಸ್ಥಿತಿ ನಿರ್ಮಾಣವಾಗಿತ್ತು. ಅದನ್ನು ಪ್ರಜ್ಞಾವಂತರೆಲ್ಲ ಈಗಿನ ಮಟ್ಟಕ್ಕಿಂತ ಎಷ್ಟೋ ಮೇಲ್ಮಟ್ಟದಲ್ಲಿ ಎದುರಿಸಬೇಕಾಗಿತ್ತು. ಆದರೆ ನಾವು ಅಷ್ಟೇ ಈಗಿನ ಕಾಲದವರು ಪಾಖಂಡಿಗಳ ಹಾಗೆ ಅವುಗಳನ್ನು ಗೊತ್ತಿದ್ದು ನಾವು ಎದುರಿಸದೆ, ಅವುಗಳನ್ನೆಲ್ಲ ಪ್ರಶ್ನೆ ಮಾಡದೆ ನಾವು ಗುಲಾಮರ ರೀತಿ ಈಗಲೂ ಬಾಳ್ವೆ ಮಾಡ್ತಾಯಿದ್ದೀವಿ ನಮ್ಮ ಹೇಡಿತನದಿಂದ.